ಏನ್ ಜಾತಕನಮ್ಮ ಇದು? ಮಹಾನ್ ಜಾತಕಗಳು ಪುರೋಹಿತ್ರೆ. ದರಿದ್ರದಂತ ಜಾತಕ ಇದು. ಇಷ್ಟು ಕೆಟ್ಟದಾಗಿರೋ ಜಾತಕನ ನಾನು ಯಾವತ್ತೂ ನೋಡಿಲ್ಲ. ಅಂದ್ರೆ ನಮ್ಮಿಬ್ರಿಗೂ ಮದ್ವೆ ಆಗಲ್ವಾ ಪುರೋಹಿತ್ರೆ? ಸತ್ರು ಆಗಲ್ಲ. ತುಂಬಾ ಥ್ಯಾಂಕ್ಸ್ ಪುರೋಹಿತ್ರೆ. ನಮ್ ಮದ್ವೆ ಆಗಲ್ಲ ಅಂತ ಪುರೋಹಿತ್ರೆ ಹೇಳ್ತಿದ್ರೆ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ ರಾಜ. ಪುರೋಹಿತ್ರೆ 10,000 ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಬ್ರು ಮದ್ವೆ ಆಗೋ ತರ ನೋಡಿ. ಕೇಳಿಸ್ಕೊತಿದ್ದೀರಾ ಪುರೋಹಿತ್ರೆ? 10,000 ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಬ್ರಿಗೂ ಮದ್ವೆ ಆಗ್ಲೇಬೇಕು. ಒಂದು ನಿಮಿಷ ಇರಿಯಮ್ಮ. ನಿಮ್ಮಿಬ್ರು ಜಾತಕದಲ್ಲೂ ಚಿಕ್ಕ ದೋಷ ಇದೆ ಅಷ್ಟೇ. ನಾಳೆ ಗುಡಿಗೆ ಬಂದು ಶಾಂತಿ ಪೂಜೆ ಮಾಡಿಸಿ ಅಷ್ಟೇ. ಆಮೇಲೆ ನೀವು ಆರಾಮಾಗಿ ಮದುವೆ ಮಾಡ್ಕೋಬಹುದು. ಸತ್ರು ನಮ್ಮ ಮದುವೆ ಆಗಲ್ಲ ಅಂತ ಹೇಳಿದ್ರೆ ತಕ್ಷಣ ಮಾತು ಬದಲಾಯಿಸ್ತಾ ಇದೀರಲ್ಲ ಪುರೋಹಿತ್ರೆ. 10,000 ರೂಪಾಯಿ ಶಾಂತಿ ಪೂಜೆ ಮಾಡಿಸಿದ್ರೆ ಮದುವೆ ಯಾಕೆ ನಡೆಯಲ್ಲ? ನಾಳೆ ಬೆಳಿಗ್ಗೆನೆ ಗುಡಿಗೆ ಬಂದ್ಬಿಡಿ. ಒಳ್ಳೇದು. ನಮಸ್ತೆ. ಇಲ್ಲಿ ತಗೊಳ್ಳಿಮ್ಮ. ಬರ್ತೀನಮ್ಮ. ಹೋಗ್ ಬನ್ನಿ. ಒಳ್ಳೇದು. ನಾಳೆ ದೇವಸ್ಥಾನಕ್ಕೆ ಹೋಗಿ ಶಾಂತಿ ಪೂಜೆ ಮಾಡ್ಸೋಣ ರಾಜ. ನಾವು ಮದ್ವೆ ಆಗ್ಬೋದು. ನಾನು ಸೇಡ್ ತೀರ್ಸ್ಕೊಂಡ್ಮೇಲೆ ಮದ್ವೆ ಮಾಡ್ಕೊಳ್ಳೋದು ಒಳ್ಳೇದಲ್ವೇನ್ರಿ? ಸೇಡ್ದೇನಿದೆ ರಾಜ, ಯಾವಾಗ ಬೇಕಾದ್ರೂ ತೀರ್ಸ್ಕೋಬಹುದು. ಮೊದ್ಲು ಮದ್ವೆ, ಆಮೇಲೆ ಮಕ್ಳು, ಅದಾದ್ಮೇಲೆ ಸೇಡು. ನಾಳೆ ರೆಡಿಯಾಗಿರು ರಾಜ. ಕಳ್ಳ. ದೇವ್ರೆ, ನನ್ ಕಷ್ಟ ಅಭಿವಸಗೂ ಬರೋದು ಬೇಡಪ್ಪ. ಏನಾಯ್ತು ಡಾರ್ಲಿಂಗ್? ನಿನ್ ಹೊಟ್ಟೆಲಿರೋ ಬೇಬಿ ನನ್ ಬೇಬಿ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರಾ? ಈಗ್ಲಾದ್ರೂ ನಂಬ್ತೀಯಾ? ನಾವು ಸೇರಿದ್ವಿ ಅಂತ ಒಪ್ಕೋತೀಯಾ? ಯು ಚೀಟರ್! ನೀನು ನಂಬಿ ಬಂದಿದ್ದಕ್ಕೆ ನನಗಿಂಥ ಮೋಸ ಮಾಡೋದಾ? ಅಷ್ಟಕ್ಕೂ ನೀನ್ ಮನುಷ್ಯನಾ? ಇದ್ರಲ್ಲಿ ಚೀಟಿಂಗ್ ಏನಿದೆ ಡಾರ್ಲಿಂಗ್? ನೀನ್ ಹೆಣ್ಣು, ನಾನ್ ಗಂಡು. ನಾವು ಡ್ರಿಂಕ್ಸ್ ಮಾಡಿದ್ವಿ, ಕಷ್ಟ ಸುಖ ಹಂಚ್ಕೊಂಡ್ವಿ. ತಪ್ಪು ಮಾಡಿರೋದು ಅಲ್ದೆ ಅದನ್ನ ಸಮರ್ಥನೆ ಮಾಡ್ಕೋತಿದ್ಯಾ? ನಾನು ಬೇರೆ ಒಬ್ರ ಹೆಂಡತಿ ಅಂತ ನಿನಗೆ ಗೊತ್ತಿಲ್ವಾ? ನಿನಗ್ ಗಂಡ ಇದ್ದಾನೆ ಅಂತ ನಿನಗ್ ಗೊತ್ತಿಲ್ವಾ? ನಿನಗ್ ಮದ್ವೆ ಆಗಿದೆ ಅಂತ ನೀನ್ ಮರ್ತು ಹೋದ್ಯಾ? ಹೆಣ್ಣಾಗಿ ನೀನ್ ತಾನೇ ಕಂಟ್ರೋಲಲ್ಲಿರ್ಬೇಕು. ಸುಂದರವಾದ ಹುಡುಗಿ ಕುಡ್ದು ಹತ್ರ ಬಂದ್ರೆ ಯಾವ ಗಂಡಸಾದ್ರೂ ಸುಮ್ಮನಿರ್ತಾನ ಹೇಳು? ನಿನ್ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೆ ಆದಿತ್ಯ. ಇಷ್ಟು ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಮೋಸ ಅಂತಿದ್ಯಲ್ಲ? ನಿನ್ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಫಾದರ್ ನಾನೇ ಅಂತ ಒಪ್ಕೋತಿದ್ದೀನಿ ಅಲ್ವಾ? ನನಗೆ ಯಾವ ಸಂಬಂಧನೂ ಇಲ್ಲ ಅಂತ ನಾನು ತಪ್ಪಿಸ್ಕೊಳ್ತಾ ಇಲ್ಲ ತಾನೆ? ನಿನ್ ಮುಂದೆ ಅಲ್ಲ, ಬೇಕಾದ್ರೆ ಯಾರ ಮುಂದೆ ಆದ್ರೂ ನಮ್ ರಿಲೇಷನ್ ಬಗ್ಗೆ ನಾನು ಹೀಗೆ ಹೇಳ್ತೀನಿ. ಅದ್ ಹೇಗೆ ಹೇಳ್ತೀಯ? ನೀನ್ ನಿಜ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ? ಎಲ್ಲರೂ ನನ್ನ ಬಗ್ಗೆ ಅಸಹ್ಯ ಪಡಲ್ವಾ? ಅದಕ್ಕೆ ನಾನೇನ್ ಮಾಡ್ಬೇಕು? ಬೇಕಾದ್ರೆ ನಾನು ಒಂದ್ ಕೆಲಸ ಮಾಡ್ತೀನಿ. ನಿನ್ ಮಗುಗೆ ತಂದೆ ನಾನೇ ಅಂತ ಒಪ್ಕೊಂಡು ನನ್ನ ಆಸ್ತಿಲಿ ನಿನಗೆ ಅರ್ಧ ಪಾಲ್ ಕೊಡ್ತೀನಿ. ನಾವು ಮದ್ವೆ ಮಾಡ್ಕೊಳ್ದೇ ಇದ್ರು, ನೀನು ಡಿವೋರ್ಸ್ ತಗೊಳ್ದೇ ಇದ್ರು, ಆ ಮಗು ನಂತರನೇ ಬೆಳೆಯುತ್ತೆ. ಸನ್ ಆಫ್ ಆದಿತ್ಯ ಅಂತ ಹೇಳ್ಕೊಳ್ಳುತ್ತೆ. ಅಸಹ್ಯವಾಗಿ ಮಾತಾಡ್ಬೇಡ ಆದಿತ್ಯ. ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ನೀ ನನ್ನ ಸಾಯಿಸಲ್ಲ, ನನ್ನ ಬೇಬಿನೂ ಸಾಯಿಸಲ್ಲ. ಆ ಪ್ರಯತ್ನ ಮಾಡಿದ್ರೆ ನೀನ್ ಸತ್ತು ಹೋಗ್ತೀಯ. ಹೆದರಿಸ್ತಿದ್ಯಾ? ಇಲ್ಲ, ಈ ಟೈಮಲ್ಲಿ ಅಬೋಷನ್ ಅಂದ್ರೆ ಬೇಬಿಗೂ ನಿಂಗೂ ಇಬ್ರಿಗೂ ಅಪಾಯ ಅಲ್ವಾ? ನಿಂಗೆ ಬೇರೆ ದಾರಿ ಇಲ್ಲ ಹಾರಿಕಾ. ಒಂದು, ನಿನ್ನ ಅತ್ತೆ ಮನೇಲಿ ನಿಜ ಹೇಳಿ ಅಖಿಲ್ಗೆ ಡಿವೋರ್ಸ್ ಕೊಟ್ಟು ನನ್ನ ಹತ್ರ ಬಂದು ಬೇಬಿನ ಹೆತ್ತು ನನ್ನ ಜೊತೆ ಇರೋದು. 2, ಸತ್ಯನ ಮುಚ್ಚಿಟ್ಟು
ಅಖಿಲ್ ಹೆಂಡತಿಯಾಗಿ ಆ ಮನೇಲೇ ಇದ್ದು ಬೇಬಿನ ಹೇರೋದು. ನೀನ್ ಸತ್ಯ ಹೇಳಿದ್ರು ಮುಚ್ಚಿಟ್ರು ಬೇಬಿನ ಹೇರೋದು ಮಾತ್ರ ತಪ್ಪಲ್ಲ. ನೀನಿಷ್ಟು ಕೆಟ್ಟವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆವತ್ತಿಂದ ನಮ್ಮ ಅಭಿಭಾವ ನಿನ್ ಬಗ್ಗೆ ನನ್ಗೆ ಹೇಳ್ತಾನೆ ಇದ್ರು, ನಾನೇ ಕೇಳಿಸ್ಕೊಂಡಿಲ್ಲ. ಈಗೇನಾಯ್ತು ಡಾರ್ಲಿಂಗ್? ಛೀ, ನನ್ನನ್ನ ಕರಿಬೇಡ. ನಿನ್ ಕಾಲಿಲ್ದಿರೋ ಅಖಿಲ್ಗಿಂತ ನಾನ್ ಚೆನ್ನಾಗೇ ಇದ್ದೀನಲ್ವಾ? ನೀನು ಮೇಕೆ ಬೇಟೆಯಾಡೋ ಹುಲಿ ಅಂತ ಇವಾಗ ಅರ್ಥ ಆಯ್ತು. ನಾನ್ ಏನು ಮಾಡಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಾನ್ ಏನ್ ಮಾಡ್ತೀನಿ ಅಂತ ಹೋಗ್ತಾ ಹೋಗ್ತಾ ನೀನೇ ನೋಡ್ತೀಯ. ಹುಚ್ಚು ಹಾರಿಕಾ, ನಿನಗೊಂದ್ ಗಾದೆ ಹೇಳ್ತೀನಿ ಕೇಳು. ಸೀರೆ ಮುಳ್ಳಿನ ಮೇಲೆ ಬಿದ್ರು, ಮುಳ್ಳು ಸೀರೆ ಮೇಲೆ ಬಿದ್ರು ಹರಿಯೋದು ಸೀರೆನೆ, ಮುಳ್ಳಿಗೆ ಏನೂ ಆಗಲ್ಲ. ನಿನ್ನ ಪೂರ್ತಿ ಹೇಳೋದನ್ನ ಕೇಳಿಸ್ಕೊ. ನಾನು ಮುಳ್ಳಲ್ಲ, ಅದಕ್ಕಿಂತನೂ ಹೆಚ್ಚೆ. ನಿಂಗೆ 2 ಆಪ್ಷನ್ ಕೊಟ್ಟಿದ್ದೀನಿ, ಅದರಲ್ಲಿ ಯಾವುದು ಬೆಟರೋ ಯೋಚನೆ ಮಾಡ್ಕೊಂಡು ಬಂದು ಹೇಳು. ನೌ ಯು ಕ್ಯಾನ್ ಗೋ. ಅವಳಿಗೇನಾದ್ರೂ ಜ್ಯೂಸ್ ಕೊಟ್ಯಾ? ಹಾರಿಕಾ ಇನ್ನೂ ಬಂದಿಲ್ಲ ವಸು. ಇನ್ನೂ ಯಾಕೆ ಬಂದಿಲ್ಲ? ಅದಕ್ಕೆ ಬೆಳಿಗ್ಗೆನೇ ಹೋದ್ಲಲ್ವಾ? ಜಾಬ್ ಅಗ್ರಿಮೆಂಟ್ ವಿಷಯದಲ್ಲಿ ಆದಿತ್ಯ ಏನಾದರೂ ತೊಂದರೆ ಕೊಡ್ತಾ ಇದ್ದಾನೇನೋ. ಏನು ಅಂದರೆ ಒಂಚೂರು ನಿಮ್ಮ ಫೋನ್ ಕೊಡಿ. ಹಾರಿಕಾ ಫೋನ್ ಎತ್ತುತ್ತಿಲ್ಲ ರೀ. ಅವಳು ಬೇಕು ಅಂತ ಫೋನ್ ಎತ್ತಿಲ್ಲ ಅನ್ಸತ್ತೆ. ಮನೇಲಿ ಒಂದು ಮಾತು, ಆಚೆ ಇನ್ನೊಂದು ಮಾತು ಅನ್ನೋ ಥರ ಆಡ್ತಿದ್ದಾಳೆ. ಆವೇಶ ಪಡಬೇಡ ಅಖಿಲ್, ಸ್ವಲ್ಪ ನಿನ್ನ ಕೋಪನ ಕಮ್ಮಿ ಮಾಡ್ಕೋ. ಇನ್ಮೇಲೆ ಎಲ್ಲ ಹಾರಿಕಾ ಮೇಲೆ ಕೂಗಾಡಕ್ಕೆ ಹೋಗ್ಬೇಡ. ಕೋಪ ಅಲ್ಲ ಅಣ್ಣ, ನೋವಾಗ್ತಿದೆ. ನಾವೆಷ್ಟು ಹೇಳಿದ್ರು ಕೇಳದೆ ಅವಳು ಆಫೀಸ್ ಹೋಗ್ತಿದ್ದಾಳೆ. ಅಲ್ಲ ಅವ್ನು ಏನು ಹೇಳ್ತಿದ್ದಾನೋ ಏನೋ. ಅದ್ರ ಬಗ್ಗೆ ಎಲ್ಲ ನಿಮ್ಮ ಅಣ್ಣ ನೋಡ್ಕೋತಾರೆ ಅಖಿಲ್. ನೀನು ಹೋಗಿ ರೆಸ್ಟ್ ತಗೋ. ಅಕ್ಕ ಕರ್ಕೊಂಡು ಹೋಗು. ನೀವು ಹೇಳ್ದ ಹಾಗೆ ಆದಿತ್ಯ ಏನಾದರೂ ಹಾರಿಕನ್ಗೆ ತೊಂದರೆ ಕೊಡ್ತಿದ್ದಾನೇನೋ ರೀ. ಹಾರಿಕಾ ಅಲ್ಲಿ ಕೆಲಸ ಬಿಟ್ಬಿಟ್ರೆ ಅವನಿಗೆ ನಷ್ಟನೇ ಅಲ್ವಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನೋ ಸೋರೆ. ಅವನೇನಾದರೂ ಹಾರಿಕಾನ್ ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಅವನಿಗೆ ಬುದ್ಧಿ ಕಲಿಸ್ಲೇಬೇಕಾಗುತ್ತೆ. ಹಾರಿಕಾ ಅವರಮ್ಮನ ಹತ್ರ ಹೋಗ್ತೀನಿ ಅಂದಿದ್ಲು, ಅಲ್ಲಿಗೆ ಹೋಗಿರ್ಬೋದು. ಒಂದು ಅರ್ಧ ಗಂಟೆ ನೋಡಿ ಮತ್ತೆ ಕಾಲ್ ಮಾಡ್ತೀನಿ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಏನಾದರೂ ವಿಷಯ ಇದ್ದರೆ ನನಗೆ ಫೋನ್ ಮಾಡಿ ಹೇಳಿ. ಎಲ್ಲಿದ್ಯಾ ಹಾರಿಕಾ? ಏನಾಯ್ತು ಬೇಬಿ? ನಿನ್ನ ಅಖಿಲ್ ಏನಾದ್ರು ಬೈದ್ನಾ? ಆ ವಸು ಹೊಡೆದ್ಲಾ? ಅಭಿ ಅವ್ರು ಏನಾರು ಅಂದ್ರ? ನಾನು ಕನ್ಸೀವ್ ಆಗಿದ್ದೀನಿ ಮಮ್ಮಿ. ಏನು? ನೀನ್ ಪ್ರೆಗ್ನೆಂಟ್ ಆದ್ಯಾ? ನಿಜ ಹೇಳ್ತಿದ್ಯಾ ಬೇಬಿ? ಆದ್ರೆ ಅದ್ ನನ್ ಬ್ಯಾಡ್ ಲಕ್ ಮಮ್ಮಿ. ಪ್ರೆಗ್ನೆಂಟ್ ಆಗೋದು ಏನ್ ಬ್ಯಾಡು? ಒಳ್ಳೇದೇ ಅಲ್ವಾ? ನಿನಗ್ ವಿಚ್ಛೇದನ ಬಂದ್ಮೇಲೆ ಜಾಸ್ತಿ ಜೀವನಾಂಶ ಸಿಗುತ್ತೆ. ಹುಟ್ಟಿರೋ ಮಗುನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಕಾರಣ ಇಟ್ಕೊಂಡು ನಾವು ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡ್ಬೋದು. ಈ ಪ್ರೆಗ್ನೆನ್ಸಿ ಅಖಿಲಿಂದ ಆಗಿದ್ದಲ್ಲ.
ಮತ್ತೆ ಆದಿತ್ಯದಿಂದ ಆಗಿದ್ದು. ಏನೇ ಹೇಳ್ತಾ ಇದ್ಯಾ? ತಪ್ಪು ಮಾಡಿದ್ದೀನಿ ಮಮ್ಮಿ. ಕುಡ್ದಿರೋ ಮತ್ತಲ್ಲಿ ಆದಿತ್ಯನ ಜೊತೆ ಗೊತ್ತಿಲ್ಲದೆ ನಾಚಿಕೆ ಆಗಲ್ಲ ನಿನ್ಗ ಮಾತು ಹೇಳಕ್ಕೆ? ಅಷ್ಟಕ್ಕೂ ನನ್ನ ಮಗಳೇನಾ ನೀನು? ನನ್ನ ಹೊಟ್ಟೆಲ್ ಯಾಕೆ ಹುಡ್ದೆ? ಹೀಗೆ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಮ್ಮಿ. ಮುಚ್ಚು ಬಾಯ್. ಹೆಣ್ಣೆ ಅಲ್ವಾ ನೀನು? ಎಷ್ಟು ಹುಷಾರಾಗಿರ್ಬೇಕು. ನನ್ನ ಮರ್ಯಾದೆ ಕಳೆದಿಯಲ್ಲೇ. ಸಾರಿ ಮಮ್ಮಿ. ಈ ವಿಷಯ ಬೇರೆ ಯಾರಿಗ್ ಗೊತ್ತು? ನನಗೂ ಆದಿತ್ಯಂಗೆ ಮಾತ್ರ ಗೊತ್ತು. ಅಂದ್ರೆ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ಅಂತ ಹೊಸವರು ಗೊತ್ತಿಲ್ವಾ? ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತು, ಆದರೆ ಆದಿತ್ಯದಿಂದ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಮಗುಗೆ ಅವನೇ ತಂದೆ ಅಂತ ಆದಿತ್ಯ ಒಪ್ಕೋತೀನಿ ಅಂದಿದ್ದಾನೆ. ನನಗೇನು ಪ್ರಾಬ್ಲಮ್ ನಮ್ ಮರ್ಯಾದೆ ಎಲ್ಲ ಹೋಗುತ್ತೆ. ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ. ಅದಕ್ಕಿಂತ ಸಾಯೋದೇ ಮೇಲು. ನನಗೆ ಸಾಯ್ಬೇಕು ಅನ್ನಿಸ್ತಿಲ್ಲ. ಹಾಗಾದ್ರೆ ಯಾರಿಗೂ ಕಾಣಿಸ್ಕೊಳ್ದಂಗೆ ಎಲ್ಲಾದ್ರೂ ದೂರ ಹೊರಟೋಗು. ನೀನ್ ಹೋಗಿದ್ಯಾ ಅನ್ನೋ ವಿಷಯ ಕೂಡ ಯಾರಿಗೂ ಗೊತ್ತಾಗದ್ ಬೇಡ. ತಾಯಿನ ನೀನು ನನ್ನ ಮಮ್ಮಿ ತರ ಮಾತಾಡ್ತಿದ್ಯಾ? ಸಹಾಯ ಮಾಡ್ತೀಯ ಅಂತ ಬಂದ್ರೆ ಸತ್ತು ಹೋಗು ಅಂತಿದ್ಯಲ್ಲ. ಮತ್ತೇನೇ ಮಾಡ್ಲಿ? ಓದ್ಕೋ ಅಂತ ಕಳ್ಸಿದ್ರೆ ಪ್ರೀತಿ ಮಾಡಿದ್ಯಾ? ಆ ಅಖಿಲೇ ಬೇಕು ಅಂತ ರಾಧಾ ಅಂತ ಮಾಡ್ದೆ. ಹೋಗ್ಲಿ ಬಿಡು ಅಂತ ಮದ್ವೆ ಮಾಡಿದ್ವಿ. ಅವನ್ ಜೊತೆನಾದ್ರೂ ಸರಿಯಾಗಿದ್ಯಾ? ದಿನಾ ಜಗಳ. ಅಲ್ಲಿ ಇರಲ್ಲ ಅಂದೆ. ಡಿವೋರ್ಸ್ ಕೊಡ್ಸಿದ್ರೆ ಸಿಗೋ ಜೀವನಾಂಶದಲ್ಲಿ ನಿನ್ ಜೀವನ ನೀನ್ ನಡೆಸ್ತೀಯ ಅನ್ಕೊಂಡೆ. ಇವಾಗ ಹೀಗ್ ಮಾಡಿದ್ಯಾ? ಆಗ್ಲೂ ಆದಿತ್ಯನ ಹತ್ರ ಕೆಲ್ಸಕ್ಕೆ ಹೋಗ್ಬೇಡ ಕಣೆ ಅಂದೆ. ಕೇಳಿದ್ಯಾ? ಇದಕ್ಕಿಂತ ಮುಂಚೆ ಎಲ್ಲ ನೀನ್ ಹೇಳ್ದಂಗೆ ಅಲ್ವಾ ಮಮ್ಮಿ ಕೇಳಿದ್ದು? ಹಾಗಾದ್ರೆ ಈಗ್ಲೂ ಕೇಳು. ನಿನ್ ವಿಷಯದಲ್ಲಿ ನಾನೇನು ಮಾಡಕ್ಕಾಗಲ್ಲ. ನಿನ್ ಇಷ್ಟ ಬಂದಂಗ್ ಮಾಡ್ಕೋ. ಸಾಯ್ತ್ಯೋ ಬದುಕ್ತ್ಯೋ ನಿನ್ನಿಷ್ಟ. ಅಷ್ಟೇನಾ ಮಮ್ಮಿ? ನನಗೆ ಸಹಾಯ ಮಾಡಲ್ವಾ? ತಪ್ಪು ಕೆಲಸ ಮಾಡಿ ಬಂದು ಸಹಾಯ ಮಾಡು ಅಂದ್ರೆ ಏನ್ ಮಾಡ್ಲಿ? ನಾನ್ ತಪ್ಪು ಮಾಡಿಲ್ಲ ಮಮ್ಮಿ, ಗೊತ್ತಿಲ್ಲದೆ ಆಗೋಯ್ತು. ಅದು ನಿನ್ ಗ್ರಹಚಾರ. ನಿನ್ ಮುಖನೂ ನನಗ್ ತೋರಿಸ್ಬೇಡ. ಹೊರಟೋಗಿಲ್ಲಿಂದ. ನೀನ್ ಇಲ್ಲೇ ಇದ್ರೆ ನನ್ ಮರ್ಯಾದೆ ಹೋಗುತ್ತೆ. ಗೆಟ್ ಔಟ್.
ನೈಟ್ ಆಯ್ತು. ಹಾರಿಕಾ ಇನ್ನೂ ಮನೆಗೆ ಬಂದಿಲ್ಲ ರೀ. ಫೋನ್ ಮಾಡಿದ್ರು ಫೋನ್ ಎತ್ತುತ್ತಿಲ್ಲ. ಇವಳು ಎಲ್ಲಿಗೆ ಹೋಗಿದ್ದಾಳೆ? ಯಾಕಿನ್ನು ಬಂದಿಲ್ಲ? ಹಾರಿಕಾ ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲಲ್ಲ ವಸು. ನಾನ್ ಚಾಮುಂಡೇಶ್ವರಿ ಚಿಕ್ಕಮ್ಮಗೂ ಫೋನ್ ಮಾಡಿದ್ದೆ, ಅವ್ರ ಫೋನ್ ಎತ್ತುತ್ತಿಲ್ಲ. ಹಾರಿಕಾ ಎಲ್ಲಿಗೆ ಹೋಗಿರ್ಬೋದು? ಹಾರಿಕಾ ಮನೆಗೆ ಬಂದ್ಲಾ? ಇನ್ನೂ ಬಂದಿಲ್ಲ ರೀ. ನಾನು ಆದಿತ್ಯನ ಆಫೀಸ್ಗೆ ಹೋಗೇ ಬರ್ತಾ ಇದ್ದೀನಿ. ಹಾರಿಕಾ ಬೆಳಗ್ಗೆನೇ ಅಲ್ಲಿಗೆ ಹೋಗಿದ್ಲಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಟೋದ್ಲಂತೆ. ವಾಪಸ್ ಬರಲಿಲ್ಲ ಅಂತ ಸ್ಟಾಫ್ ಹೇಳಿದ್ರು. ಆಯ್ತು ಕಣ್ರೋ, ವಿಚ್ಛೇದನ ಕೊಡಲ್ಲ ಅಂತ ನೀವ್ ಹೇಳಿದ್ರಲ್ಲ, ಅವಳಿಗೆ ಇಷ್ಟ ಆಗೋ ತರ ಇರಕ್ ಬಿಡದೆ ಅವಳ ಮೇಲೆ ಒತ್ತಡ ತಂದ್ಬಿಟ್ರಿ. ಅವಳಿಗೆ ಭಯ ಪಡಿಸಿದ್ರಿ. ಅವಳು ಎಲ್ಲಿಗೋ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಹಾರಿಕಾ ಹಾಗೆ ಮಾಡಲ್ಲ ಚಿಕ್ಕಮ್ಮ. ಯಾಕೆ ಮಾಡಲ್ಲ? ಅವಳ ಜಾಗದಲ್ಲಿ ಯಾವ ಹೆಣ್ಣೆ ಇದ್ರೂ ನೀವು ಕೊಡೋ ಟಾರ್ಚರ್ಗೆ ಸತ್ತೇ ಹೋಗ್ತಾರೆ. ಹಾರಿಕನ್ಗೆ ನಾವೇನ್ ಟಾರ್ಚರ್ ಕೊಟ್ವಿ ಚಿಕ್ಕಮ್ಮ? ಚೆನ್ನಾಗಿ ನೋಡ್ಕೊಂಡಿದ್ದೀವಿ ತಾನೆ. ಆಸ್ತಿಯಲ್ಲಿ ಅರ್ಧ ಪಾಲ್ ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೂ ಏನಕ್ಕೆ ಆತ್ಮಹತ್ಯೆ ಮಾಡ್ಕೋತಾಳೆ? ದುಡ್ಡಿನ ಮೇಲೆ ಆಸೆ ಅಂತ ಅವಳ ಮೇಲೆ ಮುದ್ರೆ ಹೊತ್ತಿದ್ರಲ್ಲ, ಅದನ್ನ ತಡ್ಕೊಳಕ್ಕಾಗದೆ ಹಾರಿಕಾ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು. ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಅಣ್ಣ, ಪೊಲೀಸರಿಗೆ ಫೋನ್ ಮಾಡು. ಹಾರಿಕಾ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡು. ಸರಿ. ಮಾಡ್ಕೊಂಡ್ವಿ. ಆದಿತ್ಯನ ಆಫೀಸಲ್ಲೂ ಇರ್ಲಿಲ್ವಂತೆ. ಎಲ್ಲಿಗೆ ಹೋಗಿದ್ದೆ ಹಾರಿಕಾ? ಯಾಕಮ್ಮ ಸುಮ್ಮನೆ ಇದೆಯಾ? ಏನಾಯ್ತಮ್ಮ? ಒಬ್ಬರನ್ನ ಮದ್ವೆ ಮಾಡ್ಕೊಂಡು ಇನ್ನೊಬ್ರಿಂದ ತಾಯಿ ಆಗೋದು ಎಷ್ಟು ಕೆಟ್ಟದಾಗಿ ಅಸಹ್ಯವಾಗಿದೆ. ನಮ್ ಮರ್ಯಾದೆ ಎಲ್ಲ ಹೋಗುತ್ತೆ. ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಅದಕ್ಕಿಂತ ಸಾಯೋದೇ ಮೇಲು. ಕೇಳ್ತಿದ್ರೆ ಯಾಕೆ ಮಾತಾಡ್ತಿಲ್ಲ? ಇಷ್ಟೋ ತನಕ ಎಲ್ಲಿದ್ದೆ? ಏನು ಮಾಡ್ತಿದ್ದೆ? ಹೇಳು ಹಾರಿಕಾ. ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಯಾಕೆ ಹಾರಿಕಾ? ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ. ಮಗು ಆರೋಗ್ಯವಾಗಿದೆ ಅಲ್ವಾ ಹಾರಿಕಾ? ಎಲ್ಲ ಓಕೆ ತಾನೆ? ಓಕೆ ಅಲ್ಲ. ನಾನು ನಿಮಗೆ ನಿಜ ಹೇಳಬೇಕು. ಏನಮ್ಮ ನಿಜ? ನನ್ನ ಹೋಟೆಲ್ ಬೆಳೀತಿರೋ ಈ ಮಗುಗೆ ತಂದೆ ಅಖಿಲ್ ಅಲ್ಲ. ನನ್ನ ಮಗುಗೆ ತಂದೆ ಆದಿತ್ಯ. ಏನೇ ಮಾತಾಡ್ತಿದ್ಯಾ? ಬುದ್ಧಿ ನೆಟ್ಟಿಗಿದೇನೆ ನಿನ್ಗೆ? ನಿನ್ನ ಮಗುಗೆ ಅವನೋ ತಂದೆ ಆಗೋದು ಅಂದ್ರೇನೆ? ನನಗೂ ಈಗಲೇ ಗೊತ್ತಾಗಿದ್ದು. ನನ್ನ ಕನ್ಸೀವ್ ಆಗಿದ್ದು ಅಖಿಲಿಂದ ಅಲ್ಲ, ಆದಿತ್ಯದಿಂದ.
ಆದಿತ್ಯ ನನ್ನ ಮಗುನ ಅಕ್ಸೆಪ್ಟ್ ಮಾಡ್ತೀನಿ ಅಂದಿದ್ದಾನೆ. ಅವನ ಆಸ್ತಿಲಿ ಪಾಲ್ ಕೊಡ್ತೀನಿ ಅಂದಿದ್ದಾನೆ. ನನಗೆ ಡಿವೋರ್ಸ್ ತಗೊಂಡು ಬಂದ್ಬಿಡು ಅಂದಿದ್ದಾನೆ. ನಾನು ಅಖಿಲ್ ಜೊತೆ ಇರ್ಬೇಕಾ ಇಲ್ಲ ಆದಿತ್ಯನ ಹತ್ರ ಹೋಗ್ಬೇಕಾ? ನೀವೇ ಡಿಸೈಡ್ ಮಾಡಿ.